ಗೌರವಾನ್ವಿತ ಅಧ್ಯಕ್ಷರು ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಯೊಂದಿಗೆ ಆ ಪತ್ರವನ್ನು ಮಂಡಳಿಯ ಕಾರ್ಯದರ್ಶಿಯವರಿಗೆ ಹಸ್ತಾಂತರಿಸುತ್ತಾರೆ. ಅನೇಕ ಸಚಿವರು ಅಧ್ಯಕ್ಷರಿಗೆ ಪುಷ್ಪಗುಚ್ಛದ ರೋಜಿ ಜಾನ್ ಅವರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ನನ್ನ ಆಯ್ಕೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ಸಮಾಧಾನ ಇದೆ ಎಂಬುದಕ್ಕಿಂತಲೂ ಒಂದು ಜವಾಬ್ದಾರಿಯನ್ನು ಪಕ್ಷ ಮತ್ತು ಸರ್ಕಾರ ನೀಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ಕನಸು ಈಗಾಗಲೇ ಅವರ ಕನಸಿನ ಮೂಲಕ ಏನು ನಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜನಸಾಮಾನ್ಯರ ಒಟ್ಟು ಬದುಕಿಗೆ ಒಂದು ದೊಡ್ಡ ಮೈಲುಗಲ್ಲಾಗ್ತಕ್ಕಂಥ ರೀತಿಯಲ್ಲಿ ಯುವಕರ, ಮಹಿಳೆಯರ ಮತ್ತು ದುರ್ಬಲರಿಗೆ ಶಕ್ತಿ ತುಂಬತಕ್ಕಂಥ ದೃಷ್ಟಿಯಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಇವತ್ತು ಆ ಮೂಲಕ ಇವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ಕರಾವಳಿ ಭಾಗದ ತಲಪಾಡಿಯಿಂದ ಹಿಡಿದು ನಮ್ಮ ಕಾರವಾರದ ತನಕದ 350 ಕಿಲೋಮೀಟರ್ ವ್ಯಾಪ್ತಿಯ 19 ವಿಧಾನಸಭಾ ಕ್ಷೇತ್ರದ ಈ ಭಾಗದ ಒಟ್ಟು ಅಭಿವೃದ್ಧಿಯ ಕನಸನ್ನು ಕಂಡಂತ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಒಂದು ಭಾಗವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸತಕ್ಕಂಥ ದಿಕ್ಕಿನಲ್ಲಿ, ಅದಕ್ಕೊಂದು ಶಕ್ತಿಯನ್ನು ತುಂಬತಕ್ಕಂಥ ದಿಕ್ಕಿನಲ್ಲಿ ಈ ಒಂದು ಅಭಿವೃದ್ಧಿ ಮಂಡಳಿಗೆ 2023ರಲ್ಲಿ ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತು ಶಾಸನವನ್ನು ಮಾಡಿ ಅಧಿಕಾರವನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ರೂಲ್ ಫಾರ್ಮೇಷನ್ ಆಗಬೇಕು ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಪಾಲಿಸಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ನಮ್ಮ ಮೂಲ ಉದ್ದೇಶ, ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದಾಗ, ನೀನೊಮ್ಮೆ ಜವಾಬ್ದಾರಿ ನಿರ್ವಹಿಸು, ಆಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೋದಾಗಿದೆ. ನಾನು ಜಿಲ್ಲೆಗೆ ಪ್ರಥಮ ಈ ಒಂದು ವಿಭಾಗದ ಅಧ್ಯಕ್ಷನಾದ ಮೇಲೆ ನಾನು ಎಲ್ಲ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಉಸ್ತುವಾರಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಮಾನಾಥ್ ರೈ ಅವರನ್ನ, ವಿನಯ್ ಕುಮಾರ್ ಸ್ವರ್ಕೆ ಅವರನ್ನ, ಜಯಪ್ರಕಾಶ್ ಹೆಗಡೆ ಅವರನ್ನ ಮತ್ತು ನಾಗರಾಜ್ ಶೆಟ್ಟಿ ಅವರನ್ನ, ಎಲ್ಲ ಈ ಜಿಲ್ಲೆಯ ಈ ಭಾಗದ ಯಾರೆಲ್ಲ ಉಸ್ತುವಾರಿಗಳಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಸಂಪರ್ಕಿಸಿ ಈ ಕಾರ್ಯಕ್ರಮದ ಈ ಮೂಲ ಉದ್ದೇಶವನ್ನು ಕೂಡ ಅವರಿಗೆ ವಿವರಿಸಲಾಗಿದೆ. ಅವರು ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿನ್ನೆ ರಾತ್ರಿಯೂ ಕೂಡ ವಿದೇಶದಲ್ಲಿದ್ದಂಥ ಶ್ರೀಯುತ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿದ್ದಾರೆ. ಅವರು ಕೂಡ ಈ ಹಿಂದೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಹಲವು ಸಲಹೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಜಿಲ್ಲೆಯ ಈ 3 ಜಿಲ್ಲೆಯ ನಮ್ಮ ಜಿಲ್ಲಾ ಪಂಚಾಯತ್ಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಹೊರತುಪಡಿಸಿ ಬೇರೆಲ್ಲ ಭಾಗದ ಅಭಿವೃದ್ಧಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಜೋಡಣೆ ಮಾಡಬೇಕಾಗಿದೆ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿದೆ. ಅದಕ್ಕೊಂದು ರೂಪುರೇಷೆಯನ್ನ ಅದನ್ನ ಕೊಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಈ ದಿಕ್ಕಿನಲ್ಲಿ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು ಮತ್ತು ಐವನ್ ಡಿಸೋಜ್ ಅವರು ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಲವು ಸಲಹೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದಂತ ಅವಶ್ಯಕತೆಗಳು ಕೂಡ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ನಾನು 3 ಜಿಲ್ಲೆಯ ನಮ್ಮ ಲೋಕಸಭಾ ಸದಸ್ಯರನ್ನ, ವಿಧಾನಸಭೆಯ ಸದಸ್ಯರನ್ನ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನ ಇವತ್ತು ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಆದರೆ ಅವರೆಲ್ಲರಿಗೂ ಕೂಡ ಅವರ ಪಕ್ಷದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇರುವುದರಿಂದ ಬರಲಿಕ್ಕೆ ಆಗುವುದಿಲ್ಲ ಎಂಬ ಮಾತನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು, ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಎಲ್ಲ ಶಾಸಕರುಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ನೀವು ಮಾಡಿಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮೆಲ್ಲ ಸಲಹೆಗಳನ್ನ ಕೊಡ್ತೇವೆ ಎಂಬ ಮಾತನ್ನು ಕೂಡ ಅವರಿಂದ ಬಂದಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗದೆ, ಈ ಜಿಲ್ಲೆಯಲ್ಲಿ ಹಲವಾರು ಜನ
ನಾಯಕರುಗಳು ಜಿಲ್ಲೆಯ ಸೇವೆಯನ್ನು ಮಾಡಿದ್ದಾರೆ. ಮಲ್ಯರಿಂದ ಹಿಡಿದು ಜನಾರ್ದನ್ ಪೂಜಾರಿ ಅವರು, ವೀರಪ್ಪ ಮೊಯ್ಲಿ ಅವರು, ಅದೇ ರೀತಿಯಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರು, ಇವರೆಲ್ಲ ಈ ಜಿಲ್ಲೆಯ ಕನಸುಗಳನ್ನು ಹೊತ್ತು ಈ ಜಿಲ್ಲೆಯ ಮೀನುಗಾರರ ಬಗ್ಗೆ, ಜಿಲ್ಲೆಯ ಮುದ್ದೆದಾರರ ಬಗ್ಗೆ, ಜಿಲ್ಲೆಯ ಮಹಿಳೆಯರ ಬಗ್ಗೆ, ಜಿಲ್ಲೆಯ ಒಟ್ಟು ಸರ್ವಾಂಗೀಣ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಅವರೆಲ್ಲ ತಂದಿದ್ದಾರೆ. ಅದರಲ್ಲಿ ಮಲ್ಯರು ಕೊಟ್ಟಂತ ವಿಮಾನ ನಿಲ್ದಾಣ ಮೇಲ್ದರ್ಜೆಗೆ ಆಗಿದೆ. ನಮ್ಮ NMDT ಪೋರ್ಟ್ ಮೇಲ್ದರ್ಜೆಗೆ ಬಂದಿದೆ. KREC NITಗೆ ಆಗಿದೆ. ಅದೇ ರೀತಿಯಲ್ಲಿ ಮಂಗಳೂರು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಇದೆಲ್ಲವೂ ಇವರ ದೂರದೃಷ್ಟಿತ್ವದ ಚಿಂತನೆ ಆಗಿದೆ. ಮಾಜಿ ಮುಖ್ಯಮಂತ್ರಿಯಾಗಿ ವೀರಪ್ಪ ಮೊಯ್ಲಿ ಅವರು ಕೂಡ ಹಲವು ಯೋಜನೆಗಳನ್ನ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಕೊಡುವುದರ ಮೂಲಕ ದೊಡ್ಡ ಶಕ್ತಿಯನ್ನ ತುಂಬಿದ್ದಾರೆ ಎಂಬುದನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ದಿಕ್ಕಿನಲ್ಲಿ ನಂತರ ಬಂದಂತ ನಾವೇನು ಮಾಜಿ ಉಸ್ತುವಾರಿ ಮಂತ್ರಿಗಳು, ಜಿಲ್ಲೆಗಳ ಉಬ್ಬಿಡುಬ್ಬಿ ಜಿಲ್ಲೆಯ ರಚನೆಗೆ ಕಾರಣೀಭೂತರಾದ ಜಯಪ್ರಕಾಶ್ ಹೆಗಡೆಯವರು ಕೂಡ ಸೇರಿದಂತೆ ಇವರೆಲ್ಲರೂ ಇವತ್ತು ನಮ್ಮ ಜೊತೆಗಿದ್ದು ಈ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಶಕ್ತಿ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದೆ ಇರುವಂತದ್ದು. ಅದೇ ಸಂದರ್ಭದಲ್ಲಿ ನಾನು ಈ ಭಾಗದ ಶಾಸಕರಾಗಿದ್ದ JR ಲೋಬರ್ ಅವರನ್ನ ಭೇಟಿಯಾದಾಗ ಅವರು ಒಂದು ಮಾತು ಹೇಳಿದರು. ನಾನು ಕಮಿಷನರ್ ಆಗಿದ್ದಾಗ ಶ್ರೀಯುತ ಆಗಿನ ಶಾಸಕರಾದ ಯೋಗೇಶ್ ಭಟ್ ಅವರು ಈ ಒಂದು ಪ್ರಾಧಿಕಾರವನ್ನು ರಚನೆ ಮಾಡತಕ್ಕಂಥ ಪ್ರಸ್ತಾವವನ್ನ ಮಾಡಿ ಅದನ್ನು ತಂದೆವು ಎಂಬ ಮಾತು ಇವತ್ತು ದೊಡ್ಡ ಒಂದು ನಿಗಮವಾಗಿ ಇವತ್ತು ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಈ ನಿಗಮದಲ್ಲಿ ಯಾರೆಲ್ಲ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಹಕಾರವನ್ನ ಕೊಡ್ಲಿ ಎಂಬ ಒಂದು ಹಾರೈಕೆಯನ್ನು ಮಾಡಿ ಹೆಚ್ಚು ವಿಚಾರಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆಸ್ಕರ್ ಫೆರ್ನಾಂಡಿಸರು ನನ್ನನ್ನು ರಾಜಕೀಯವಾಗಿ ನನಗೆ ಒಂದು ರೀತಿಯಲ್ಲಿ ಅವರ ಆತ್ಮೀಯತೆ, ಅವರಲ್ಲಿರ್ತಕ್ಕಂಥ ಸಹನೆ, ಅವರಲ್ಲಿರ್ತಕ್ಕಂಥ ಕಮಿಟ್ಮೆಂಟು ಈ ಮಟ್ಟಕ್ಕೆ ಅವರ ಜೊತೆಯಲ್ಲಿ ಸೇರಿಸಿಕೊಂಡು ಬಂತು. ಇವತ್ತು ಅವ್ರ ಮುಂದೆ ಇಲ್ಲ. ಆದರೆ ಕರ್ನಾಟಕ ನಾನು ಮೈನಾರಿಟಿ ಸೆಲ್ಗೆ ಮೈನಾರಿಟಿ KMDCಗೆ ಅಧ್ಯಕ್ಷನಾದಾಗ ಅವರು ಅವರ ಧರ್ಮಪತ್ನಿ ಉಪಸ್ಥಿತರಿದ್ದರು. ಆಸ್ಕರ್ ಫೆರ್ನಾಂಡಿಸ್ ಇಲ್ಲದೆ ಇದ್ರೂ ಕೂಡ ಅವರ ಒಂದು ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂತ ದಾರಿ ಏನಿದೆ ಅದನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ, ಒಂದು ಸಹನೆ ದೇವರು ನನಗೆ ಈಗಲೂ ಕೊಟ್ಟಿದ್ದಾರೆ ಎಂಬ ಮಾತನ್ನು ಹೇಳಿ, ವಿಶೇಷವಾಗಿ ಜನಾರ್ದನ್ ಪೂಜಾರಿ ಅವರು ಕೂಡ ಹಲವಾರು ಬಾರಿ ನನಗೆ ಶಕ್ತಿ ಕೊಡಬೇಕು ಎಂಬ ಒಂದು ಕೆಲಸವನ್ನು ಮಾಡಿದಾಗ ಬೇರೆ ಬೇರೆ ತೊಂದರೆಗಳಾಗಿ ಆ ಅವಕಾಶ ಸಿಗಲಿಲ್ಲ. ಆದರೂ ಕೂಡ ಇವತ್ತು ಮೊನ್ನೆ ಅವರನ್ನು ಭೇಟಿಯಾದಾಗ ಅವರು ಕೂಡ ಬಹಳಷ್ಟು ಪ್ರೀತಿಯಿಂದ ಮುಂದೆ ನೀನು ಕೆಲಸ ಮಾಡುವ ಎಂಬ ಮಾತನ್ನು ಹೇಳಿದ್ದಾರೆ. ಅವರನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿಕೊಂಡು ವಿಶೇಷವಾಗಿ ಮಂಜುನಾಥ್ ಭಂಡಾರಿ ಅವರನ್ನ, ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ತುರ್ತುನ ಕೆಲಸ ಕಾರ್ಯದಲ್ಲಿ ಮಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡಿ, ವಿಶೇಷವಾಗಿ ದಿವಂಗತ ಬಂಗಾರಪ್ಪನವರ ಬಹಳ ಆತ್ಮೀಯರು, ನನ್ನ ತಂದೆಯವರು. ಆದ್ದರಿಂದ ಇವತ್ತು ನನ್ನ ಒಂದು ಸಂಬಂಧ ಹೇಗೆ ಬಂತು ಅಂತ ಹೇಳಿದ್ರೆ, ಆಸ್ಕರ್ ಫೆರ್ನಾಂಡಿಸ್ ಬಂಗಾರಪ್ಪನವರ ಮನೆಗೆ ಯಾವಾಗಲೆಲ್ಲ ಅವರು ಜೀವಿತದ ಕಾಲದಲ್ಲಿ ಹೋಗಿದ್ರು, ಆಗೆಲ್ಲ ನಾನು ಅವ್ರ ಜೊತೆಯಲ್ಲಿದ್ದೆ. ಆಗ ಮಧು ಬಂಗಾರಪ್ಪನವರು ಕಂಡಿದ್ದೆ. ಇವತ್ತು ಮಧು ಬಂಗಾರಪ್ಪನವರು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಒಂದು ಹಿಂದುಳಿದ ಸಮಾಜದ ಒಬ್ಬ ನಾಯಕನಾಗಿ ಈ ಒಂದು ವೇದಿಕೆಯಲ್ಲಿ ಬಂದಿರತಕ್ಕಂಥದ್ದು ಕೂಡ ನನಗೆ ಸ್ವಲ್ಪ ಸಂತೋಷ ತಂದಿದೆ. ನಾನು ಹರಿಪ್ರಸಾದ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳಿದ್ದೆ. ಆದರೆ ಅವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ನ ದೊಡ್ಡ ಜವಾಬ್ದಾರಿ ಇರುವುದರಿಂದ ಬರ್ಲಿಕ್ಕೆ ಆಗಲಿಲ್ಲ. ಕಾರಣ ಉತ್ತರ ಕನ್ನಡ ಜಿಲ್ಲೆ ಅವರ ದೊಡ್ಡ ಬೆಂಬಲಿಗರ ಒಂದು ಪಡೆ ಆ ಭಾಗದಲ್ಲಿ ಇರುವುದರಿಂದ ಇವತ್ತು ನಮಗೆ ನಮ್ಮ ನೆಚ್ಚಿನ ಸಚಿವರಾದ ಶ್ರೀಯುತ ಮಧು ಬಂಗಾರಪ್ಪನವರ ಉಪಸ್ಥಿತಿ, ಅವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರು ನಮಗೆ ಇವತ್ತೊಂದು ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸುವುದರ ಮೂಲಕ ಇದಕ್ಕೆ ಶಕ್ತಿಯನ್ನ ತುಂಬಿದ್ದಾರೆ. ಮತ್ತು ಭಾಗವಹಿಸಿದ ಎಲ್ಲ ಕಾರ್ಯಕರ್ತರಿಗೆ ಇದೊಂದು ಕಾರ್ಯಕರ್ತರ ಸಮಾವೇಶ ಎಂಬ ಮಾತನ್ನು ಕೂಡ ಉಲ್ಲೇಖ ಮಾಡಿ, ಈ ಕಾರ್ಯಕ್ರಮಗಳ ಹಿಂದೆ ಹಲವಾರು ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ನನ್ನ ಸಹೋದರಿಯ ಮಗ ಉಮರ್ ಖಾನ್, ಅವನು ಕೂಡ ಬಹಳಷ್ಟು ದೊಡ್ಡ ಸೇವೆಯನ್ನ ಇದರ ಮುಂದೆ ಹಾಕಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರಿಗೆ, ಸಹೋದರರಿಗೆ, ನನಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಬಂಧುಗಳಿಗೆ, ನಮ್ಮ ಜಿಲ್ಲಾ
ಕಾಂಗ್ರೆಸ್ನ 2 ಅಧ್ಯಕ್ಷರು. ನನಗೊಂದು ದೊಡ್ಡ ಸಂತೋಷ, ನಮ್ಮ ಈ ಜಿಲ್ಲೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಇವತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ರು. ಆದರೆ ಪಕ್ಷ ಸರ್ಕಾರ ನನ್ನನ್ನು ಅದಕ್ಕೆ ಮಾಡಿದೆ. ಅವರು ಕೆಲವು ಸಲಹೆಗಳನ್ನು ಅವರು ಕೂಡ ಕೊಟ್ಟಿದ್ದಾರೆ. ಅವರು ಮತ್ತು ನಮ್ಮ ಉಡುಪಿಯ ಜಿಲ್ಲೆಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವರವರ ಕಾರ್ಯಾಧ್ಯಕ್ಷರಾದ ಕಿಶನ್ ಹೆಗ್ಡೆ ಅವರು, ಇನ್ನು ಎಲ್ಲ ಹಲವಾರು ಜನ ಮುಖಂಡರಿದ್ದಾರೆ. ನಮ್ಮ ವಿಶೇಷವಾಗಿ MS ಮಹಮೂದ್ ಅವರಿದ್ದಾರೆ. ಒಬ್ಬ ಹಿರಿಯ ನಾಯಕರು, ಹಲವಾರು ಜನ ಮುಖಂಡರ ಉಪಸ್ಥಿತಿಯಲ್ಲಿ ಇವತ್ತು ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲ ನಿಗಮದ ಅಧ್ಯಕ್ಷರುಗಳು ಕೂಡ ಇವರು ಉಪಸ್ಥಿತರಿದ್ದಾರೆ. ಏನಿದ್ರೂ ಕೂಡ ನಾವು ಸೇವೆಗೋಸ್ಕರ ಇರ್ತಕ್ಕಂಥವರು. ಆ ಸೇವೆ ಮಾಡಿದಂಥ ಅದೆಷ್ಟು ಜನ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರು, ಇಂದಿರಾ ಗಾಂಧಿಯವರು, ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಕೂಡ ಅವರ ಬಲಿದಾನವನ್ನು ಸ್ಮರಿಸುವುದರ ಮೂಲಕ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಏನು ಸೋನಿಯಾ ಗಾಂಧಿಯವರು, ಭವಿಷ್ಯದ ನಾಯಕರಾದ ರಾಹುಲ್ ಗಾಂಧಿಯವರು, ಅದೇ ರೀತಿಯ ಎಲ್ಲ ನಮ್ಮ ಪಕ್ಷದ ಧುರೀಣರು, ಮುಖ್ಯಮಂತ್ರಿಗಳಾದ ಇವತ್ತೇನು ಸಿದ್ದರಾಮಯ್ಯನವರು ದೊಡ್ಡ ಒಂದು ಮನಸ್ಸನ್ನು ಮಾಡಿ ಈ ಒಂದು ಜವಾಬ್ದಾರಿಯನ್ನ ಅತಿ ಎಲ್ಲ ಹಿರಿಯರ ಮಧ್ಯದಲ್ಲಿ ನನಗೊಂದು ಕಿರಿಯನಿಗೆ ಅಥವಾ ಇವ ಏನಾದರೂ ಸಾಧನೆ ಮಾಡಬಹುದು ಎಂಬ ನೆಲೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಸಚಿವರಾದ, ನಮ್ಮ ಇಲಾಖೆಯ ಸಚಿವರಾದ ಸುಧಾಕರ್ ಅವರು, ಇದು ಪ್ಲಾನಿಂಗ್ ಇಲಾಖೆಗೆ ಬರ್ತದೆ. ಮುಂದಿನ ದಿನಗಳಲ್ಲಿ ಪ್ಲಾನಿಂಗ್ನಲ್ಲಿ ಹಂತ ಹಂತವಾಗಿ ಏನು ಯೋಜನೆಗಳನ್ನು ತರಬೇಕಾಗಿದೆ, ಅವರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಎಂದು ಮಾತನ್ನು ಹೇಳಿ, ಎಲ್ಲ ಆಗಮಿಸಿದ ಎಲ್ಲ ನಮ್ಮ ಸಹೋದರರಿಗೆ, ಬಂಧುಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ, ನಮ್ಮ ಇಲಾಖೆಯ ಎಲ್ಲ ಬಂಧುಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರ ಒಂದು ಅಧಿಕಾರವನ್ನು ತಗೊಳ್ತಕ್ಕಂಥ ಈ ವೇದಿಕೆಯಲ್ಲಿ ಭಾಳ ಸಂತೋಷ ಆಗ್ತದೆ. ಗಫೂರ್ ಅವರೇ, ನಿಮಗೆ ಗಫೂರ್/ಫರ್ನಾಂಡಿಸ್ ಅಂತೇಳಿ ಇಟ್ಟಿದ್ರೆ ಚೆನ್ನಾಗಿರೋದೇನೋ ನಿಮ್ಮ ಹೆಸರು. ಯಾಕೆಂದರೆ ನನಗೆ ನೆನಪಿರಲಿ, ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು DC ಅವ್ರ ಆಫೀಸಿಗೆ 12 ಗಂಟೆಗಿತ್ತು, 12ವರೆಗೆ ನನ್ನ ಮೀಟಿಂಗ್ ಇದೆ. ನನಗನ್ಸುತ್ತೆ ಮಂಜುನ್ ಭಂಡಾರಿ ಅವ್ರು ಏನು ಮಾಡ್ತಿರೋ ಗೊತ್ತಿಲ್ಲ, ಅವರು ಕೂಡ ಬರಬೇಕಾಗ್ತದೆ. ಈ ಸಮೀಕ್ಷೆ ವಿಚಾರವಾಗಿ ನಾನು ಬಂದೆ, ನಿನ್ನೆ ಸಾಯಂಕಾಲ ಬಂದಿದ್ದೆ. ಆವಾಗ ಸನ್ಮಾನ್ಯ ಗಫೂರ್ ಅವರು ಕೂಡ ಅವರ ಅಧ್ಯಕ್ಷ ಸ್ಥಾನವನ್ನು ತಗೊಳ್ತಕ್ಕಂಥದ್ದನ್ನು ನನಗೆ ಭಾಳ ಸಂತೋಷ. ಯಾಕೆಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಭಾಳ ಆತ್ಮೀಯರು. ಯಾವಾಗ ಆಸ್ಕರ್ ಫರ್ನಾಂಡಿಸ್ ಅವರು ಯಾವುದೇ ಸಂದರ್ಭದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದಾಗ, ಇಲ್ಲಾಂದರೆ ಅವರು ನಮ್ಮ ಮನೆಗೆ ಬಂದಾಗ ಅವ್ರ ಜೊತೆಗೆ ಯಾವತ್ತೂ ಕೂಡ ಇದ್ದಿದ್ದು ಗಫೂರ್ ಅವರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಶೇಷವಾಗಿ ಒಬ್ಬ ಕಾರ್ಯಕರ್ತರಾಗಿ ಇಷ್ಟು ಮಟ್ಟಕ್ಕೆ ನಮ್ಮ ಪಕ್ಷದಲ್ಲಿ ಇಂಥ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಅದಕ್ಕೆ ನಿಜವಾಗ್ಲೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ, ಹಿರಿಯರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ, ಅವರಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಪೂರ್ವಕವಾಗಿ ನಾವು ಪ್ರಣಾಳಿಕೆಯಲ್ಲಿ ಈ ಏನು ಕರಾವಳಿ ಅಭಿವೃದ್ಧಿ ನಾವು ಪ್ರಾಧಿಕಾರವನ್ನು ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮೆಲ್ಲರ ಮುಖಂಡರು ಕೂಡ ನಾವು ಮಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ಕಡೆ ಭಾಗದ ಜನರಿಗೆ ಯಾವ ರೀತಿ ನಾವು ಸಹಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಅಂತ ಹೇಳಿ ಒಂದು ಜಾತಿ ಸಮೂಹ ಬರೋದಿಲ್ಲ, ಎಲ್ಲರೂ ಕೂಡ ನನಗನ್ಸುತ್ತೆ ಸುಮಾರು 360 ಕಿಲೋಮೀಟ್ರ್ ಬರ್ಬೋದು ನಿಮಗೆ ಈ ಕಡೆ ಉದ್ದ ನೋಡಿದಾಗ, ಭಾಳ ಒಂದು ದೊಡ್ಡ ಮಟ್ಟದಲ್ಲಿ. ಅದನ್ನು ಇವತ್ತು ನಮಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಎಲ್ಲ ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನವನ್ನು ಮಾಡಿದ್ದಾರೆ, ನಮ್ಮ ಸರ್ಕಾರ ಮಾತು ಕೊಟ್ಟಿರೋ ಪ್ರಕಾರ ಇವತ್ತು ಅದನ್ನು ಗಫೂರ್ ಅವ್ರನ್ನ ಅಧ್ಯಕ್ಷರಾಗಿ ಇವತ್ತು ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದರೆ ಭಾಳ ಹೆಮ್ಮೆನೂ ಕೂಡ ಆಗ್ತದೆ. ನಾನು ನನ್ನ ಕಡೆಯಿಂದ ಮಾಡ್ತಾಯಿದ್ದೆ. ನಾನು ಗಫೂರ್ ಅವರೇ ಒಂದೇ ಒಂದು ಹೇಳೋದು, ಯಾಕೆಂದರೆ ಫಸ್ಟ್ ಟೈಮು ಈ ಕೋಸ್ಟಲ್ ಅಭಿವೃದ್ಧಿ ಇದು ಮಾಡ್ತಾ ಇರೋದು ಭಾಳ ಫಸ್ಟ್ ಟೈಮು. ಅಪೇಕ್ಷೆ ಜಾಸ್ತಿ ಇರ್ತದೆ. ನನಗನ್ಸುತ್ತೆ ಎಲ್ಲ ಥರದ ನಾವು ಯಾವತ್ತೂ ಕೂಡ ಇರ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಎಲ್ಲ ಮುಖಂಡರು ಕೂಡ ಇರ್ತಾರೆ. ಯಾಕೆಂದರೆ ಹೊಸ ನಿಗಮ ಇರೋದ್ರಿಂದ ಹೊಸ ಸಮಸ್ಯೆಗಳು, ಹೊಸ ಚಿಂತನೆಗಳು ಕೂಡ ಇರೋದ್ರಿಂದ ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಸರ್ಕಾರದ ವತಿಯಿಂದ ನಮಗೇನು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು
ಈ ಕಡೆ ಭಾಗದ ಜನರ ಸಮಸ್ಯೆಗೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ಸಮಸ್ಯೆ ಎಲ್ಲ ಮುಖಂಡರ ಒಂದು ಸಹಕಾರದಿಂದ ನಾವು ಕೂಡ ಪಾಲ್ಗೊಳ್ತೀವಿ. ಅದಕ್ಕೆ ಸಹಕಾರವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರಿಗೂ ಕೂಡ ಎಲ್ಲ ನಿಗಮ ಮಂಡಳಿಯವರು, ಯಾಕೆಂದರೆ ನಾರಾಯಣಪುರಗಳ ನಿಗಮ ಮಂಡಳಿನೂ ಕೂಡ ನಮ್ಮ ಮಂಜುನಾಥ್ ಅವರಿದ್ದಾರೆ, ಮತ್ತು ಗೇರ್ ಬೀಜ ನಮ್ಮ ಹೆಣ್ಮಕ್ಳಿದ್ದಾರೆ, ನಮ್ಮ ವಿಶ್ವಾಸ ಅವ್ರಿಗೂ ಕೂಡ ಅಧಿಕಾರವನ್ನು ಯಾವುದೇ ಸಂದರ್ಭದಲ್ಲಿ ಏನೇ ಇದ್ದರೂ ಕೂಡ ನನಗೆ ಹೇಳಿ. ಯಾಕೆಂದರೆ ಅಧಿಕಾರ ಎಷ್ಟು ದಿವಸ ಇರುತ್ತೆ ಅನ್ನೋದಲ್ಲ, ಇದ್ದಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ಎಲ್ಲೇ ಹೋದ್ರೂ ನಾವು ಮಾಡಿರ್ತಕ್ಕಂಥ ಕೆಲಸ, ದೇವರಾಜ ಅರಸು ಸಾಹೇಬ್ರು ಇರ್ಬೋದು, ವೀರಪ್ಪ ಮೊಯ್ಲಿ ಸಾಹೇಬ್ರು ಇರ್ಬೋದು, ವಿಶೇಷವಾಗಿ ನಮ್ಮ ತಂದೆಯವರು. ಯಾಕೆಂದರೆ ನನಗೆ ಇಲ್ಲಿ ಬಂದರೆ ಫಸ್ಟ್ ಎಲ್ಲರೂ ಕೇಳೋದು ಮಧು ಅಂತ ಹೇಳೋದಿಲ್ಲ, ಬಂಗಾರಪ್ಪ ಅವ್ರು ನೆನೆಸ್ಕೊಂಡೆ ಆಮೇಲೆ ಮಧು ಬಂಗಾರಪ್ಪ ಬರೋದು, ಅದನ್ನು ಚೆನ್ನಾಗಿ ಗೊತ್ತಿದೆ. ಇವತ್ತು ಕೂಡ 35 ವರ್ಷ ಆಯಿತು. ಇವತ್ತೇನಾದರೂ ರಾಜ್ಯದ ರೈತರ ನಿಜವಾಗಿರ್ತಕ್ಕಂಥ ಒಂದು ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಅಂತ ಹೇಳಿದರೆ ಅವ್ರಿಗೆ ಫ್ರೀ ಕರೆಂಟನ್ನು ಇವತ್ತು ಕೂಡ ಅವ್ರ ಹಸಿರು ಆಗಿರ್ತಕ್ಕಂಥ ತೋಟ, ಅವ್ರ ಗದ್ದೆ, ಇದು ಒಳ್ಳೆಯ ಒಂದು ಕಾರ್ಯಕ್ರಮನ ಬಂಗಾರಪ್ಪಾಜಿಯವರು ಏನು ಕೊಟ್ಟಿದ್ದಾರೆ ಇವತ್ತು ಮತ್ತು 100 ವರ್ಷ ಇರಬೇಕಾಗ್ತದೆ. ದುಡಿತಕ್ಕಂಥ ಕೈಗೆ ಆ ಕೆಲಸವನ್ನು ಮಾಡ್ತಕ್ಕಂಥ ಹುಮ್ಮಸ್ಸಿಗೆ ಆ ಫ್ರೀ ಪವರ್, ಅದು 10 HP ಮೋಟ್ರಿಗೆ ಫ್ರೀ ಪವರನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಅದು ಭಾಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ಕಾರ್ಯಕ್ರಮ ಯಾವತ್ತೂ ಕೂಡ ನಮ್ಮ ಸರ್ಕಾರದಿಂದ, ವಿಶೇಷವಾಗಿ ನಮ್ಮ ಪಕ್ಷದಿಂದ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಪಕ್ಷದ ಕೆಲಸ ಕಾರ್ಯಗಳನ್ನು ಇದ್ದರೆ ದಯವಿಟ್ಟು ನಮ್ಮನ್ನು ಕರೆಸ್ಕೊಳ್ಳಿ. ದಯವಿಟ್ಟು ನನಗೆ ಈ ಕಡೆ ಬಂದು ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಆಸೆ ಯಾವತ್ತೂ ಕೂಡ. ಮಂಜುನಾಥ್ ಅವ್ರು ಯಾಕೆ ಹಂಗೆ ನೋಡ್ತಿರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ನಾವು ಮುಗಿಸ್ಕೊಳ್ಳಿ. ಯಾಕಂದರೆ ಈ ಕಡೆ ಭಾಗದಲ್ಲಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇರೋದ್ರಿಂದ ಅದರಿಂದ ನಮ್ಮ ಪಕ್ಷಕ್ಕೆ ನನಗೆ ಸಹಕಾರ ಆಗುತ್ತೆ ಅಂತ ಹೇಳಿದರೆ, ಬೇಕಾದ್ರೆ ಶಿವಮೊಗ್ಗನೂ ಕೂಡ ಸ್ವಲ್ಪ ಕೆಲಸನ ಬಿಟ್ಟು ಇಲ್ಲೇ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಯಾಕಂದರೆ ನೀವು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿಗೆ ಹೋಗಿ ನಾನು ಇಲ್ಲಿ ಬಂದು ಕೂತ್ಕೊಳ್ತಿದ್ದೆ. ಕೆಲಸ ಕೊಡಿ ನನಗೆ, ಯಾಕೆಂದರೆ ಅಧಿಕಾರವನ್ನು ನಮ್ಮ ಪಕ್ಷದಿಂದ ನನಗೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಾವು ದುಡಿತಕ್ಕಂಥ ಜವಾಬ್ದಾರಿ ನಮ್ದು ಇರ್ತದೆ. ಗಫೂರ್ ಅವರೇ, ಭಾಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಪಾಲ್ಗೊಳ್ಳಲಿಕ್ಕೆ ಮತ್ತು ಎಲ್ಲ ಹಿರಿಯರ ಜೊತೆಗೆ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಿಮಗೆ ಒಳ್ಳೆಯದಾಗಲಿ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೀರ್ತಿ ತರ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದ ಒಂದಿಗೆ ನಿಮಗೆ ವಿಶೇಷವಾಗಿ ಗೌರವ ಕೊಟ್ಟು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಗೌರವ ಕೊಟ್ಟು, ವೇದಿಕೆ ಮುಂಭಾಗಲಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯರ ಮುಖಂಡರು ಎಲ್ಲರಿಗೂ ಕೂಡ ನಾನು ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗಫೂರ್ ಅವರು ಮಾತಾಡಿದ ಮೇಲೆ ಬೇರೆ ಯಾರ ಹೆಸರನ್ನು ಹೇಳಬೇಕಾಗಿಲ್ಲ, ಯಾಕೆಂದರೆ ಅವರೆಲ್ಲರ ಹೆಸರನ್ನು ಹೇಳಿರ್ತಾರೆ. ಹಾಗಾಗಿ ನಾನು ನೇರವಾಗಿ ನನ್ನ ಭಾಷಣ 2 ಮಾತುಗಳಿಗೆ ಬರ್ತೇನೆ. ಬಹುಶಃ ಕರ್ನಾಟಕದಲ್ಲಿ ಯಾರನ್ನೇ ನಾವು ಅಧ್ಯಕ್ಷನಾಗಿ ಅಥವಾ ಯಾವುದೇ ಒಂದು ಅಧಿಕಾರವನ್ನು ಕೊಟ್ಟಾಗ ಅವರ ಬಗ್ಗೆ ಅಪಸ್ವರಗಳಿರುತ್ತೆ. ಅವ್ರನ್ನ ಯಾಕೆ ಕೊಟ್ಟಿದ್ದೀರಾ, ನಮಗೆ ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ನಮ್ಮ ಎಂ.ಎ. ಗಫೂರ್ ಅವರನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ಮಾಡಿದಾಗ ಯಾರದೂ ಒಂದು ಅಪಸ್ವರ ಇರಲಿಲ್ಲ. ಬಹುಶಃ ಎಲ್ಲರೂ ಒಂದು ಒಪ್ಪಿಗೆಯ ಮೇಲೆಗೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಅದರಲ್ಲೂ 2 ಜಿಲ್ಲೆಯಲ್ಲ ಇಡೀ ರಾಜ್ಯದ ಹಿರಿಯ ನಾಯಕರುಗಳೆಲ್ಲರೂ ಹೇಳ್ತಾ ಇದ್ರು ಒಂದು ಒಳ್ಳೆಯ ಕೆಲಸವಾಗಿದೆ ಅಂತ ಹೇಳಿ. ಗಫೂರ್ ಅವರೇ, ತಮ್ಮ ಮೇಲೆ ಈ ರಾಜ್ಯದ ಜನತೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಬಹಳಷ್ಟು ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ. ಕಳೆದ ಸಲ ಸರ್ಕಾರ ಬಂದ ಮೇಲೆ ನಾವು ನಾಮಿನೇಷನ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಷ್ಟಾಗಿ ನಮಗೆ ಪಾಲು ಸಿಕ್ಕಿರಲಿಲ್ಲ. ಉಡುಪಿ ಜಿಲ್ಲೆಯಿಂದ ಯಾರಿಗೂ ಪ್ರಾತಿನಿಧ್ಯತೆ ಇರಲಿಲ್ಲ. ದಕ್ಷಿಣ ಕನ್ನಡ ಮಂಗಳೂರಿಂದ ಮಮತಾ ಗಟ್ಟಿಯವರು ಒಬ್ಬರಿಗೆ ಮಾತ್ರ ಸಿಕ್ಕಿತ್ತು. ನಾವು ಚುನಾವಣೆಯ ಸಂದರ್ಭದಲ್ಲಿ ಈ ಭಾಗದ ಉಸ್ತುವಾರಿಯನ್ನು ನಾನು ಮತ್ತು ಹರಿಪ್ರಸಾದ್ ಸಾಹೇಬರು ವಹಿಸ್ಕೊಂಡಿದ್ವಿ. ಆಗ ಬಹಳಷ್ಟು ಜನರ ಹತ್ರ ಮಾತಾಡಬೇಕಾದ್ರೆ ಒಂದು ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಏನು ಈ ನಮ್ಮ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇದನ್ನು ಮಂಡಳಿಯನ್ನಾಗಿ ಮಾಡಬೇಕು, ಹಾಗೂ ಇದಕ್ಕೆ ಸ್ವಲ್ಪ ಹಣವನ್ನು ಹೆಚ್ಚು ಇಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದರು. ನಮ್ಮ ಉಸ್ತುವಾರಿಯಾದಂಥ ಸುರ್ಜೇವಾಲ್ರವ್ರ ಹತ್ರ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಈ ಪ್ರಾಧಿಕಾರವನ್ನು ಮಂಡಳಿಯಾಗಿ ಉನ್ನತೀಕರಿಸುವಂಥದ್ದು ಹಾಗೂ ಪ್ರತಿ ವರ್ಷ ಈಗ ಏನು ಹಣ ಇಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಹಣವನ್ನು ಇಡುವುದು ಅಂತ ಹೇಳಿ ಈ ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು. ಆ ಪ್ರಣಾಳಿಕೆಯನ್ನು ಬಹುಶಃ ಇವತ್ತು ನಾನು ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ 2 ಸಲ ನಾನು ಚರ್ಚೆಯನ್ನು ಮಾಡಿದೆ. ಪ್ರಾಧಿಕಾರದಿಂದ ಮಂಡಳಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅಂದಿನ ಮಂತ್ರಿಗಳು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತೇನು ಆ ಪ್ರಾಧಿಕಾರವಿತ್ತು ಅದನ್ನು ಮಂಡಳಿಯನ್ನಾಗಿ ಪರಿವರ್ತನೆ ಮಾಡಿದೆ. ಅದೇ ರೀತಿ ಪ್ರಾಧಿಕಾರಕ್ಕೆ ಮಂಡಳಿಗೆ ಅಧ್ಯಕ್ಷ ಮಾಡಬೇಕು ಅನ್ನೋದಿತ್ತು, ಅದನ್ನು ಮಾಡಿದ್ದಾರೆ.
ನಾವು ಚರ್ಚೆಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಾನು ರೋಜಿ ಜಾನ್ ಅವರು ನಮ್ಮ ಏನು ಈ ಭಾಗದ ಉಸ್ತುವಾರಿ ಆಗಿದ್ದರು, ಕಾರ್ಯದರ್ಶಿಗಳಾಗಿದ್ದರು, ಅವರ ಹತ್ರ ಹೇಳಿದ್ದೆ ನಾವು ಪ್ರತಿ ಸಲ ಇದ್ರ ಬಗ್ಗೆ ನಮಗೆ ನಮ್ಮ ಭಾಗದ ಜನರಿಗೆ ಒಂದು ಅಧಿಕಾರವನ್ನು ಕೊಡಿ ಅಂತ ಕೇಳಬೇಕಾದ್ರೆ ಹೇಳ್ತಾ ಇದ್ರು, ನಿಮ್ಮ 13 ಕ್ಷೇತ್ರದಲ್ಲಿ ಬರೀ 11 ಕ್ಷೇತ್ರನ ನೀವು ಸೋತಿದ್ದೀರಾ, ಬರೀ 2 ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ ಅನ್ನೋ ಒಂದು ಪ್ರಶ್ನೆಯನ್ನು ನಮ್ಮನ್ನು ಕೇಳ್ತಾ ಇದ್ರು. ರಮಾನಾಥ್ ರೈ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ನಾವು ಸೋತರೂ ನಾವು ಸತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಮಾತನ್ನು ನಾನು ಅವ್ರಿಗೆ ಹೇಳಿದೆ, ಸರ್ ನಾವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ನಾವು ಸೋತಿರ್ಬೋದು ಪಕ್ಷದಲ್ಲಿ, ಆದರೆ ನಮ್ಮ ಯಾರ ಕಾರ್ಯಕರ್ತರು ಸತ್ತಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು. ಯಾಕೆಂತೇಳಿದ್ರೆ ನನಗೆ ಈ ಜವಾಬ್ದಾರಿಯನ್ನು ನೀವು ಕೊಟ್ಟಿದ್ದೀರಾ, ಕಾರ್ಯಾಧ್ಯಕ್ಷನಾಗಿ ಮಾಡಿದ ಮೇಲೆ ನನ್ನ ಒಬ್ಬನಿಗೆ ಅಧಿಕಾರ ಅಲ್ಲ, ನಮ್ಮ ಜೊತೆ ಇರುವಂತಹ ಕಾರ್ಯಕರ್ತರಿಗೂ ಮತ್ತು ನಾಯಕರಿಗೂ ಅಧಿಕಾರವನ್ನು ನಾನು ಕೊಡಿಸ್ಬೇಕು, ಅದು ನನ್ನ ಜವಾಬ್ದಾರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಲ ನಮಗೆ ಅಧಿಕಾರವನ್ನು ನೀವು ಕೊಡಬೇಕು ಅಂತ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೂರು ಜನರನ್ನು, ಅದು ಅದೇ ರೀತಿ ಅವಿಭಾಜಿತ ನಮ್ಮ ಉಡುಪಿಗೆ ಅಂದರೆ ಅವಿಭಾಜಿತ ಜಿಲ್ಲೆಗೆ ಸುಮಾರು 5 ನಮಗೆ ಅಧ್ಯಕ್ಷರನ್ನು ಕೊಡಬೇಕು ಅಂಥೇಳಿ ನಾನು ಬಹಳಷ್ಟು ಬೇಡಿಕೆಯನ್ನು ಇಟ್ಟಿದ್ದೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥವರು ರೋಜಿ ಜಾನ್. ಆದರೆ ಕೊನೆಗೆ ವರಿಷ್ಠ ಮಂಡಳಿಯವರು ಮತ್ತೆ 2 ಜನರನ್ನು ಸೇರಿಸಿ ಸುಮಾರು 6ರಿಂದ 7ರಷ್ಟು ಇವತ್ತು ನಮಗೆ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೂ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಿಗೂ ಹಾಗೂ ವರಿಷ್ಠ ಮಂಡಳಿಯ ಅದರಲ್ಲಿ ಅತಿ ಮುಖ್ಯವಾಗಿ ನಮಗೆ ರೋಜಿ ಜಾನ್ ಮತ್ತು ಸುರ್ಜೇವಾಲ್ರವರಿಗೂ ವೇಣುಗೋಪಾಲ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಪಕ್ಷದಲ್ಲಿದ್ದಂಥ ಕಾರ್ಯಕರ್ತರನ್ನು ನಾವು ಗುರುತಿಸಿದ್ದೀವಿ ಅಂತ ಅರ್ಥ. ಈಗಾಗಲೇ ಗಫೂರ್ ಅವರು ಹೇಳಿದಾಗೆ ಇವತ್ತು ಸುಮಾರು 13 ವರ್ಷಗಳ ಕಾಲ ಅವರು ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದಂಥವ್ರು. ಅದೇ ರೀತಿ ಹರೀಶ್ ಕುಮಾರ್ ಅವರು ಸುಮಾರು 8 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾದಂಥವ್ರು. ಅದೇ ರೀತಿ ಇವತ್ತು ಯಾರೆಲ್ಲ ಅಧಿಕಾರವನ್ನು ಪಡೆದಿದ್ದಾರೆ ಅವರೆಲ್ಲರೂ ಇವತ್ತು ಮಂಜುನಾಥ್ ಪೂಜಾರಿ ಅವರು ಸುಮಾರು 10-15 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥವ್ರು. ಅಂದರೆ ಪ್ರತಿಯೊಬ್ಬರು ಯಾರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವ್ರನ್ನೆಲ್ಲರನ್ನು ಗುರುತಿಸಿ, ಅದೇ ರೀತಿ ನಮ್ಮ ಶಾಹೀದ್ ಅವರು ಅಂತೇಳಿದ್ರೆ ಯುವ ಕಾಂಗ್ರೆಸ್ ಇರ್ಬೋದು, NSU ಇರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಇವ್ರನ್ನೆಲ್ಲರನ್ನು ಗುರುತಿಸಿ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ 2 ಜಿಲ್ಲೆಗೆ ನಮಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗಫೂರ್ ಅವರೇ, ಇವತ್ತು ನಿಮಗೇನು ಈ ಕರಾವಳಿ ಪ್ರಾಧಿಕಾರದ ಜವಾಬ್ದಾರಿ, ಅಭಿವೃದ್ಧಿ ಮಂಡಳಿಯ ನಿಮ್ಗೆ ಜವಾಬ್ದಾರಿ ಸಿಕ್ಕಿದೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಾಲೆಟ್ ಪಿಂಟೋ ಅವರಿಗೂ ಸಹ ಇವತ್ತು ಎಕೋ ಫ್ರೆಂಡ್ಲಿ ಅಂದರೆ ಟೂರಿಸಂ ಬಗ್ಗೆ ಅವರಿಗೊಂದು ಅಧಿಕಾರ ಸಿಕ್ಕಿದೆ ಅವರಿಗೆ. ಹಾಗಾಗಿ ತಾವಿಬ್ಬರು ಸೇರಿ ಅಂಥೇಳಿದ್ರೆ ನಮ್ಮ ಏನು ಕೋಸ್ಟಲ್ ಲೈನ್ ಇದೆ ಇಲ್ಲಿ ನಮಗೆ ಒಂದು ಯಾವ ರೀತಿ ಟೂರಿಸಮನ್ನು ನಾವು ಇಂಪ್ರೂವ್ ಮಾಡ್ಬೋದು. ಟೂರಿಸಮನ್ನು ಇಂಪ್ರೂವ್ ಮಾಡಿದಾಗ ಇವತ್ತು ಸಾವಿರಾರು ಜನರಿಗೆ ನಮಗೆ ಕೆಲಸವನ್ನು ಸಿಗುವಂಥ ಒಂದು ಎಲ್ಲ ಸವಲತ್ತುಗಳಿಗೆ ನಾವು ಕೆಲಸವನ್ನು ಸಿಗುವಂಥ ಯಾವ ರೀತಿ ಅವರಿಗೆ ಸೌಕರ್ಯಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ತಾವು ಯೋಚನೆಯನ್ನು ಮಾಡಬೇಕು. ತಾವು ಈಗಾಗಲೇ ನಮ್ಮ ಮಿತ್ರರು, ನನ್ನ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಮಧು ಬಂಗಾರಪ್ಪನವರು ಅಂತ ಹೇಳಿದ್ರೆ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆ, ಅದರಲ್ಲೂ ಮತ್ತು ಮಲೆನಾಡು, ಈ 5 ಜಿಲ್ಲೆಗಳಲ್ಲಿ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರಿದವರು. ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಸರ್, ಇವತ್ತು ಗಫೂರ್ ಅವರು ಭಾಳ ಸಂತೋಷದಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಿರ್ಬೋದು, ಆದರೆ ನಾಳೆಯಿಂದ ಅವರಿಗೆ ಅಪ್ಲಿಕೇಶನ್ ಬರಲಿಕ್ಕೆ ಶುರು ಆಗುತ್ತೆ, ನಮಗೆ ಫಂಡ್ ಕೊಡಿ ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾಧಿಕಾರದಲ್ಲಿ ಅಷ್ಟೊಂದು ಫಂಡ್ ಇಲ್ಲ. ಹಾಗಾಗಿ ತಾವು ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚಿಸಿ ಅವರಿಗೆ ಆದಷ್ಟು ಬೇಗ ಸ್ವಲ್ಪ ಹೆಚ್ಚಿನ ಹಣವನ್ನು ಈ ನಮ್ಮ ಏನು ತಮಗೆ ಮಲೆನಾಡು ಮತ್ತು ಕರಾವಳಿ 2 ನಿಮ್ಮ ಜೊತೆ ಇರೋದ್ರಿಂದ 2ನ್ನು ಒಟ್ಟಿಗೆ ಮಾಡಿ ತಾವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು, ಗಫೂರ್ ಅವರಿಗೆ ಒಳ್ಳೆಯದಾಗಲಿ. ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರನ್ನ ಗುರುತಿಸಿದೆ, ಅದೇ ರೀತಿ ಮತ್ತೆ ಸುಮಾರು 5-6 ಜನಕ್ಕೆ ಏನು ಗುರುತಿಸಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದರು, ಬಹಳಷ್ಟು ಜನ ಆಕಾಂಕ್ಷಿಗಳು ಎಲ್ಲರೂ ಒಂದು ಹಂತದಲ್ಲೇ ಇದ್ದಂಥವ್ರು. ಆದರೆ ನನ್ನ ಜವಾಬ್ದಾರಿ ಏನಪ್ಪ ಆಯ್ತು ಅಂತ ಹೇಳಿದ್ರೆ ಅಂಥವ್ರನ್ನೆಲ್ಲರನ್ನು ಗುರುತಿಸಿ ಸುಮಾರು ಒಂದು 25ರಿಂದ 30 ಜನರ ಪಟ್ಟಿಯನ್ನು ಮಾಡಿ ನಾವು ವರಿಷ್ಠ ಮಂಡಳಿ ನಾವು ತಲುಪಿಸಿದ್ವಿ. ಆದರೆ ವರಿಷ್ಠ ಮಂಡಳಿ ಅದನ್ನು ಸಾಮಾಜಿಕ ನ್ಯಾಯ ಇರ್ಬೋದು ಅಥವಾ ಯಾರ್ಯಾರಿಗೆ ಯಾವ ಒಂದು ನಿರ್ಧಾರವನ್ನು ಕೊಡಬೇಕು ಅಂತೇಳಿ ಇವತ್ತು ವರಿಷ್ಠ ಮಂಡಳಿ ಒಂದು ನಿರ್ಧಾರವನ್ನು ಮಾಡಿಕೊಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟಿದೆ ಹೊರತು ಬೇರೆ ಯಾರೂ ಅಲ್ಲ. ಸಂಪೂರ್ಣ ಇವತ್ತೇನಾದರೂ
ಈ ನಮ್ಮ ಪಕ್ಷದ ನಾಯಕರುಗಳನ್ನು ಗುರುತಿಸಿದೆ, ನಮ್ಮ ಕಾರ್ಯಕರ್ತರನ್ನು ಗುರುತಿಸಿದೆ ಅಂತ ಹೇಳಿದ್ರೆ ಅದು ವರಿಷ್ಠ ಮಂಡಳಿ ತನ್ನದೇ ಆದ ಒಂದು ರೂಪದಲ್ಲಿ ಕೆಲಸವನ್ನು ಮಾಡಿ ತಮಗೆ ಅಧಿಕಾರವನ್ನು ಕೊಟ್ಟಿದೆ. ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ತಮಗೆ ಹಾರೈಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಸ್ಥಾನಕ್ಕೂ ಅಂತಸ್ತಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಈ ಅಂತಸ್ತು ನಿಮಗೇನು ಸ್ಥಾನ ಸಿಕ್ಕಿದೆ, ಆ ಅಂತಸ್ತಿಗೆ ನೀವು ಈಗಲೇ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಆದರೆ ಬೇರೆಯವರ ಕೆಲಸವನ್ನು ಮಾಡಿ. ಈಗ ನಾನು ಎಲ್ಲರ ಅವರ ಸ್ನೇಹಿತರ ಹತ್ರ ಕೇಳಿದಷ್ಟೇ, ಅವರಿಗೆ ಸಹಕಾರವನ್ನು ಕೊಟ್ಟು ಅವರ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಟ್ಟು ಒಂದು ವ್ಯವಸ್ಥೆ ನಾವು ನೀವೆಲ್ಲ ಮಾಡಬೇಕು. ಗಫೂರ್ ಅವರಿಗೆ ಆ ಒಂದು ಗೌರವವನ್ನು ತರುವಂಥ ಪ್ರಯತ್ನ. ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಆದರೆ ನಿಮಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ 3 ಜಿಲ್ಲೆ ಬರ್ತದೆ. 3 ಜಿಲ್ಲೆಗೂ ಸಚಿವರಿದ್ದಾಗಿ ನಿಮಗೆ ಅನುದಾನ ಇದೆ. ಹಿಂದೆ ಅಷ್ಟು ಅನುದಾನ ಇರಲಿಲ್ಲ, ಈಗ ಹೆಚ್ಚು ಅನುದಾನ ಬರ್ತದೆ. ರೂಲ್ಸ್ ಫ್ರೇಮ್ ಆದಮೇಲೆ ನಿಮ್ಗೆ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಒಂದು ಅನುದಾನ ಬಂದಾಗ ನಿಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಂಸದರು ಇದ್ದಾರೆ, ಶಾಸಕರುಗಳು ಇದ್ದಾರೆ. ಅದರೊಟ್ಟಿಗೆ ನಮ್ಮ ಮಲೆನಾಡು ಭಾಗದಲ್ಲಿ ಪರಿಸರ ಒಂದು ಎನ್ವೈರ್ಮೆಂಟ್ ಫಾರೆಸ್ಟ್ನ ಅಧ್ಯಕ್ಷರು ಇದ್ದಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ನೀವು ಹೆಚ್ಚು ಅನುದಾನವನ್ನು ಇದರ ಮುಖೇನ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಅಭಿವೃದ್ಧಿ ಕೇವಲ ಶಾಸಕರು ಸಂಸದರಂತಲ್ಲ, ಯಾವ್ಯಾವ ಮಂಡಳಿಗಳಿದೆ ಅವರ ಮುಖೇನವೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಅವರನ್ನೆಲ್ಲ ಒಂದು ಕರೆದು ಬೇಕಾದರೆ ನಮ್ಮ ಅನುಭವ, ನಾನು ಸಚಿವನಾಗಿ ಕೆಲಸವನ್ನು ಮಾಡಿದ್ದೆ, ವಿನಯ್ ಕುಮಾರ್ ಸೊರಕೆ ಅವರು, ರಮನಾಥ್ ರೈ ಎರಡು ಸಚಿವರಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಿತ್ತು. ನಮ್ಮ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಖಂಡಿತ ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಕೆಲಸಕ್ಕೆ ಏನಿದೆ ಬೆಂಬಲ ಏನು ಬೇಕಿತ್ತು ಅದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಯಾಕಂದರೆ ಭಾಳಷ್ಟು ಜನ ಮಾತಾಡಲಿಕ್ಕೆ ಇರೋದ್ರಿಂದ ನಿಮಗೆ ಶುಭವನ್ನು ಕೊಡ್ತಾ ಉಳಿದ ಎಲ್ಲ ಅಧ್ಯಕ್ಷರು ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲರಿಗೂ ಶುಭವನ್ನು ಕೋರಿ ಅವರು ಏನೇನು ಕೆಲಸದಲ್ಲಿ ಭಾಗಿಯಾಗ್ತದೆ, ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಅದನ್ನು ಮಂಜುನಾಥ್ ಭಂಡಾರ್ ಒಂದು ಮಾತನ್ನು ಹೇಳಿದರು. ಅವರಿಗೆ ಸಿಕ್ಕುವಂಥ ಅನುದಾನ ಕೇವಲ ಅವರಿಗೆ ವಿತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಸದರು, ಶಾಸಕರು ಎಲ್ಲರೂ ಕೇಳ್ತಾರೆ. ಅದರೊಟ್ಟಿಗೆ ಅದನ್ನು ಟೆಂಡರ್ ಕರೆದೇ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಕಾಣ್ತದೆ. ಎಲ್ಲರೂ ಅವರವರಷ್ಟಕ್ಕೆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅವರದ್ದು. ಯಾಕಂದರೆ ಹಿಂದೆಯೂ ನೋಡಿತ್ತು, ಮುಂದೆಯೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೇನು ಕೆಲಸವನ್ನು ಕೇಳಲಿಕ್ಕೆ ಹೋಗ್ತೇವೆ, ನಾವು ಅವರಿಗೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸೋ ಮುಂಚೆ ಒಂದು ಮಾತು ಹೇಳಿ, ನನಗೊಂದು ಪುಸ್ತಕ ಕೊಟ್ಟರು, ಸದಾ ಸಂತೋಷ ಅಂತ ಬರೆದಿದ್ರು. ಆ ಪುಸ್ತಕದ ಹೆಸರೇ ಸದಾ ಸಂತೋಷ ಅಂತ, ಗಫೂರ್ ಅವರೇ. ಆ ಸದಾ ಸಂತೋಷ ಕೆಳಗೆ ಹೌ ಟು ರಿಮೈನ್ ಎವರ್ ಹ್ಯಾಪಿ ಅಂತ, ಅದಕ್ಕೆ ಸರಿಯಾಗಿ ಒಂದು ನನಗೆ ಮಾಹಿತಿ ಬಂತು. ಒಂದು ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಅಂತ, ಯಾವಾಗಲೂ ಒಂದು ನಗುಮುಖ ಇರಲಿ, ಹೆಚ್ಚಿನ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತೆ ಸೈಲೆಂಟ್ ಆಗಿರಬೇಕು ಅಂತ, ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಚರ್ಚೆ ಮಾಡದೇ ಇದ್ದಾಗ ಸಮಸ್ಯೆಯೂ ಉದ್ಭವ ಆಗೋದಿಲ್ಲ. ಎರಡೂ ಹೌದು, ಒಂದು ಮುಖದಲ್ಲಿ ನಗೆ, ಇನ್ನೊಂದು ಸೈಲೆನ್ಸ್, ಎರಡು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ಧನ್ಯವಾದಗಳು. ಗಫೂರ್ ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ, ಇದೊಂದು ಕಾರ್ಯಕರ್ತರು ಸಿಕ್ಕಿರ್ತಕ್ಕಂಥ ಅವಕಾಶ ಅಂತ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂಥ ಮಾತು. ಅವರು ಕಾರ್ಯಕರ್ತರಾಗಿ ಬಹುಶಃ ಈ ಒಂದು ಅಧಿಕಾರ ಸ್ಥಾನಕ್ಕೆ ಬಂದಿದ್ದಾರೆ. ನಮ್ಮ ಮತ್ತು ಗಫೂರ್ ಅವರ ಸಂಬಂಧ ಬಹುಶಃ ಈ ಜಿಲ್ಲೆಯ ಮಟ್ಟಿಗೆ ಜಾಸ್ತಿ ಇದೆ ಅಂತ ನನ್ನ ಲೆಕ್ಕಾಚಾರ. ಯಾಕಂತಂದರೆ ಅವರ ಗುರುಗಳಾದಂಥ ನಮ್ಮ ಗುರುಗಳು ಹೌದು, ಆಸ್ಕರ್ ಫರ್ನಾಂಡಿಸ್ ಅವರ ಒಬ್ಬ ನಿಕಟವರ್ತಿಯಾಗಿ ಅವರ ಸಾಮಾಜಿಕ ಬದುಕಿನಲ್ಲಿ ಅವರು ತಿರುಗಾಟ ಮಾಡುವಾಗ ಬಹುಶಃ ಈ ಉಭಯ ಜಿಲ್ಲೆಯ ಜಾಸ್ತಿ ಸಂಬಂಧ ಎಂ.ಎ. ಗಫೂರ್ಗೆ ಇತ್ತಲ್ಲ. ಎಂ.ಎ. ಗಫೂರ್ 3 ವಿಧಾನಸಭಾ ಕ್ಷೇತ್ರದ ಸಂಬಂಧ ಜಾಸ್ತಿ. ಆಗ ಆಸ್ಕರ್ ಫರ್ನಾಂಡಿಸ್ ಜೊತೆ ಇದ್ದಂಥ ಅನೇಕ ಯುವ ಮಿತ್ರರು, ಅವರು ಸಣ್ಣ ಹುಡುಗರನ್ನು ಸ್ವಲ್ಪ ಜನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ನಾಯಕ. ಆ ಸಂದರ್ಭದಲ್ಲಿ ಬಹುಶಃ ನಮಗೆ ಅವರ ಸಂಬಂಧ ಜಾಸ್ತಿ ಆಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಮನಾಥ್ ರೈಗೆ ರಾಜಕೀಯ ಅವಕಾಶಗಳಲ್ಲಿ ಬಹುಶಃ ಆಸ್ಕರ್ ಫರ್ನಾಂಡಿಸ್, ವಿರಾಟ್ ಕೊಹ್ಲಿ, ಜನಾರ್ದನ್ ಪೂಜಾರಿ ಹೇಗೆ ಪಾತ್ರ ವಹಿಸಿದ್ದಾರ, ಪರೋಕ್ಷವಾಗಿ
ಎಂ.ಎ. ಗಫೂರ್ ಕೂಡ ನಮಗೆ ಸಹಕಾರ ಆಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಮರೆಯಲಿಕ್ಕಿಲ್ಲ. ಪರೋಕ್ಷವಾಗಿ ಬಹುಶಃ ಮಂಜುನಾಥ್ ಇರ್ಬೋದು, ಗಫೂರ್ ಇರ್ಬೋದು, ದಿನೇಶ್ ಇರ್ಬೋದು, ಅಥವಾ ಬಲ್ಲಾಲ್ ಇರ್ಬೋದು, ಹುಡುಗರೆಲ್ಲ ಬಹುಶಃ ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಂಥವ್ರು. ನಾವು ಉಡುಪಿಗೆ ಹೋದಾಗ ಆಸ್ಕರ್ ಮನೆಯಲ್ಲಿ ಇರ್ತಂಥ ಒಂದು ಸಂದರ್ಭ ಕೂಡ ಇತ್ತು ಆ ಕಾಲದಲ್ಲಿ. ಬಹುಶಃ ಅದು ಇವತ್ತು ನನಗೆ ಸಂತೋಷ ಆಗಿದೆ. ಗಫೂರ್ ಅವರು 2ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ. ಅವಕಾಶಗಳು ಸಿಕ್ಕಿದೆ. ಬಹುಶಃ ಅದಕ್ಕೆ ಅವರು ನಿಷ್ಠಾವಂತರಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಒಬ್ಬ ನಾಯಕರ ಜೊತೆ ಗುರುತಿಸಿಕೊಂಡಂಥ ವ್ಯಕ್ತಿಯಾಗಿ ಅವರಿಗೆ ಅವಕಾಶಗಳು ಬಂದಿದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಗಫೂರ್ ಅವರು ಅಂಥ ಸಂದರ್ಭದಲ್ಲಿ ಬಹುಶಃ ನಮಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ನೀಡ್ತಕ್ಕಂಥವ್ರು. ಬಹುಶಃ ಇವತ್ತು ಕರಾವಳಿ ಅಭಿವೃದ್ಧಿ ಮಂಡಳಿ ಮಾಡಿದ್ದಾರೆ. ಹೆಚ್ಚು ಹಣ ಕೊಡಬೇಕು ಅನ್ನುವಂಥ ಈ ನಿರೀಕ್ಷೆಯನ್ನು ಬಹುಶಃ ವಿನಯ್ ಕುಮಾರ್ ಸೊರಕೆ ಅವರು ಮಾತಾಡಿದ್ರೆ, ಎಲ್ಲರೂ ಕೂಡ ಮಾತಾಡ್ತಾರೆ. ಬಹುಶಃ ನಾನು ಕೂಡ ಕೆಲವು ಸಲಹೆಗಳನ್ನು ಕೊಡಬೇಕು ಅಂತ ನನಗೆ ಇಚ್ಛೆ ಇದೆ. ಬಹುಶಃ ಸರ್ಕಾರದ ಏನು ಅನುದಾನ ಇದೆ ಅದರ ಹೊರತಾಗಿ ನಾವು ಏನು ಮಾಡಲಿಕ್ಕೆ ಈ ಒಂದು ಮಂಡಳಿಗೆ ಸಾಧ್ಯ ಇದೆ ಅನ್ನೋದನ್ನು ನೀವು ವಿಮರ್ಶೆ ಮಾಡಬೇಕಾಗಿದೆ. ಒಂದು ನಾನು ನಿಮ್ಮಲ್ಲಿ ಸಲಹೆ ನೀಡುವುದು, CSR ಫಂಡ್ ಇದೆ ಕೆಲವು ಕಂಪನಿಗಳು, ಅದನ್ನು ಯಾಕೆ ಮಲೆನಾಡು ಡೆವಲಪ್ಮೆಂಟ್ ಬೋರ್ಡ್ಗೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕಂಪನಿಗಳ ಒಂದು ಅನುದಾನವನ್ನು ಅದಕ್ಕೆ ತರಿಸಿ ಹೆಚ್ಚು ಹಣವನ್ನು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಯಾಕೆ ಹಂಚಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ನಾವು ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ತಮಗೆ ನನ್ನ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಸಿಕ್ಕಿರ್ತಕ್ಕಂಥ ಅವಕಾಶ, ಒಬ್ಬ ವ್ಯಕ್ತಿಗೆ ಅವನು ಸಿಕ್ಕಿರ್ತಕ್ಕ ಅವಕಾಶವನ್ನು ಸದುಪಯೋಗ ಮಾಡತಕ್ಕಂಥ ಕೆಲಸವನ್ನು ಖಂಡಿತ ಗಫೂರ್ ಅವರು ಮಾಡ್ತಾರೆ ಅನ್ನುವಂಥ ನಮ್ಮ ವಿಶ್ವಾಸ. ನಾವು ನಿಮಗೆ ಬಹುಶಃ ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಕಾಲಕ್ಕೆ ಮಾಡ್ತೀವಿ. ಅದನ್ನು ಅಪಾರ್ಥ ಮಾಡದೆ ನಮ್ಮ ಸಲಹೆಗಳಿಗೆ ನೀವು ಹೆಚ್ಚಿನ ಆದ್ಯತೆ ಕೊಡ್ತೀರಿ ಅನ್ನುವಂಥ ವಿಶ್ವಾಸವನ್ನು ನಾವು ಇಟ್ಕೊಂಡು ಈ ಜಿಲ್ಲೆಯ ಬೆಳವಣಿಗೆ, ಬಹುಶಃ ಈ ಜಿಲ್ಲೆಯಲ್ಲಿ ಏನು ಬೆಳವಣಿಗೆ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ ಆಗಿದೆ. ಬಹುಶಃ ಉಭಯ ಜಿಲ್ಲೆಯಲ್ಲಿ ಅನೇಕ ಸಾಧನೆಗಳ ಮೈಲಿಗಲ್ಲು ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮುಖಂಡರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನೀವು ಮಂಡಳಿ ಅಧ್ಯಕ್ಷರಾಗಿ ಅದೇ ಒಂದು ದಾರಿಯಲ್ಲಿ ಮುಂದಕ್ಕೆ ಹೋಗಿ ನಿಮ್ಮದೊಂದು ಮೈಲಿಗಲ್ಲು ಇರಲಿ ಈ ಜಿಲ್ಲೆಗೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಜೈ ಜೈ. ನಮ್ಮ ಪ್ರಣಾಳಿಕೆಯಲ್ಲಿಯೂ ನಾವು ಹೇಳಿದ್ದೇವೆ, ಕೋಸ್ಟಲ್ ಡೆವಲಪ್ಮೆಂಟ್ ಅನ್ನು ಮಾಡಲಿಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿದೆ. 250 crores ಎವ್ರಿ ಇಯರ್ ಕೊಡ್ತೇವೆ ಕರಾವಳಿಯ ಅಭಿವೃದ್ಧಿಗೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಮುಂದಕ್ಕೆ ಖಂಡಿತವಾಗಿ ನಾವು ಆಗ್ಬೋದು. ಅದೇ ರೀತಿ ಇನ್ನೊಂದು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ. ಹಿಂದೆ ಕರಾವಳಿಗೆ ಒಂದು ಪ್ರವಾಸೋದ್ಯಮ ನಿಗಮ ಮಾಡಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಆಗಿದೆ. ಅದು ಸಮಿತಿಗಳಲ್ಲಿ ತೀರ್ಮಾನ ಆಗಿದೆ. ಆ ಸಮಿತಿಯ ರಿಪೋರ್ಟ್ ಮೇಲೆ ಈಗ ಸರ್ಕಾರ ಕರಾವಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಮಂಡಳಿ ಮಾಡಲಿಕ್ಕೆ ಹೊರಟಿದೆ. ನಾವು ಈಗಾಗಲೇ ನಮ್ಮ ಸಭೆಯಲ್ಲಿ ಅದನ್ನು ತೀರ್ಮಾನ ಮಾಡಿ ಸಾರ್ವಜನಿಕ ಉದ್ದಿಮೆ ಸಮಿತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದೇವೆ. ಅದು ಸಪರೇಟ್ ಆಗಿ ನಿಗಮ ಮಾಡುವುದಕ್ಕಿಂತ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಅದನ್ನ ಮರ್ಜ್ ಮಾಡಿ ಆ ಎಲ್ಲ ಅಧಿಕಾರವನ್ನು ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಕೊಟ್ಟು ಆ ಮೂಲಕ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಜಾರಿಗೆ ಬರಬಹುದು ಅಂತ ನಾನು ಆಶಾವಾದಿಯಾಗಿದ್ದೇನೆ. ಗಫೂರ್ ಅವರಿಗೆ ಒಳ್ಳೆಯ ಅವಕಾಶ. ಒಂದು ಕಡೆ ನಾರ್ತ್ ಕೇಂದ್ರ ಮತ್ತು ಈಚೆ ಮಂಗಳೂರು, ಮಧ್ಯದಲ್ಲಿ ಇರುವವರು ಉಡುಪಿ. ಹಾಗಾಗಿ ಉಡುಪಿ ಜಿಲ್ಲೆಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಬಹುಶಃ ಮುಂದಿನ ಅಭಿವೃದ್ಧಿಗೆ ಅದೊಂದು ನಾಂದಿ ಆಗ್ತದೆ ಅಂತ ಹೇಳುವಂಥ ಚಿಂತನೆಯೊಂದಿಗೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಸರ್ಕಾರ ನೀಡ್ತದೆ. ನಾವು ಶಾಸಕರುಗಳು ನೀಡ್ತೇವೆ. ಅವರು ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥವರು. ಅವರಿಗೆ ಶುಭ ಕೋರಿ ಎಂ.ಎ. ಗಫೂರ್ ಅವರಿಗೆ ಶುಭವಾಗಲಿ. ಮತ್ತೆ ಅವರ ನೇಮಕಾತಿಗೆ ಸರ್ವ ಸಮ್ಮತದ ಅಭಿಪ್ರಾಯ ಎಲ್ಲರ ಹತ್ರ ವ್ಯಕ್ತವಾಗಿದೆ ಅಂತೇಳುವ ಮಾತನ್ನು ಹೇಳಿ ಅವರಿಗೆ ಶುಭ ಕೋರ್ತೇನೆ. ಆಲ್ ದ ಬೆಸ್ಟ್ ಎಂ.ಎ. ಗಫೂರ್. ಥ್ಯಾಂಕ್ ಯು.